ವಿನಯ್ ಕುಲಕರ್ಣಿ ರಾಜ್ಯದ ಅವರು ಕೂಡ ಒಬ್ಬ ಶಾಸಕರು, ಹಿಂದೆ ಮಂತ್ರಿಗಳಾಗಿದ್ದವರು. ಯಾರು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ, ಇಬ್ಬರು ಅಪ್ರೂವರ್ ಆಗಿದ್ದಾರೆ. ಅವರು ಒಳ್ಳೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇವ್ರ ಮಾತು ಕೇಳಿಕೊಂಡು, ವಿನಯ್ ಕುಲಕರ್ಣಿ ಮಾತು ಕೇಳಿಕೊಂಡು ನಾವು ಕೊಲೆ ಮಾಡಿದ್ರಿ, ಈಗ ನಮ್ಮ ತಪ್ಪಿನ ಅರಿವಾಗ್ತಾ ಇದೆ, ನಾವು ಅದರಿಂದ ಹೊರಬರ್ತಾ ಇದ್ದೀರಿ, ನಾವು ಇಲ್ಲ ಅಂದರೆ ಜೀವನ ಪೂರ್ತಿ ನಾವು ಚಿತ್ರಹಿಂಸೆ ಅನುಭವಿಸ್ಬೇಕಾಯ್ತು, ಹೊರಬರ್ತಾ ಇದ್ದೀರಿ ಅನ್ನೋ ಮಾತನ್ನು ಯಾರು ಕೊಲೆಯಲ್ಲಿ ಭಾಗಿಯಾಗಿದ್ರೋ ಅವರೇ ಹೇಳಿದ್ದಾರೆ. ರಾಜ್ಯದ ಜನತೆಗೆ ಒಂದು ಮೆಸೇಜು, ಇದು ಒಳ್ಳೆಯ ಒಂದು ಸಂದೇಶ ಹೋಗ್ತದೆ. ಯಾರ್ದೋ ಮಾತು ಕೇಳಿಕೊಂಡು, ರಾಜಕಾರಣಿಗಳ ಮಾತು ಕೇಳಿಕೊಂಡು ಕೊಲೆಗಳನ್ನು ಮಾಡಿದ್ರೆ ಯಾವ ಸ್ಥಿತಿ ಆಗುತ್ತೆ ಅನ್ನೋದಕ್ಕೆ ಇದು ದೊಡ್ಡ ಎಕ್ಸಾಂಪಲ್. ಅದರಿಂದ ಇವತ್ತು CBI ತನಿಖೆ ಕೊಟ್ಟಿದ್ದಕ್ಕೋಸ್ಕರ, CBI ತನಿಖೆ ಕೊಟ್ಟಿಲ್ಲ ಅಂದಿದ್ರೆ ಕಾಂಗ್ರೆಸ್ ಅವರು ಈ ಕೇಸನ್ನು ಮುಚ್ಚಾಕಕ್ಕೆ ಎಲ್ಲ ರೀತಿ ತಯಾರು ಮಾಡಿಬಿಟ್ಟಿದ್ರು. ಅಲ್ಲಿನ ಇನ್ಸ್ಪೆಕ್ಟ್ರು, ಅಲ್ಲಿನ DYS ಎಲ್ಲರೂ ಕೂಡ, ಇಡೀ ಪೊಲೀಸ್ ಇಲಾಖೆ ಈ ಕೇಸನ್ನು ಮುಚ್ಚಾಕಕ್ಕೆ ಮಾಡಿತ್ತು. ಈಗ CBI ಕೊಟ್ಟ ಮೇಲೆ ಆ ಕೇಸು ಚಾಲು ಆಗಿ ಈಗ ಅಪರಾಧಿ ಯಾರು ಅನ್ನೋದು ಪಕ್ಕಾ ಪ್ರೂವ್ ಆಗಿದೆ, ಕೋರ್ಟು ಕೂಡ ಪ್ರೂವ್ ಆಗಿದೆ. ಅಂದರೆ ಕೊಲೆ ಮಾಡ್ಸೋಕ್ಕೆ ಮುಂಚೆ ಒಂದು ರೆಸಾರ್ಟಲ್ಲಿ ಇವರೆಲ್ಲ ಸೇರಿ ಪ್ಲ್ಯಾನ್ ಮಾಡಿರೋದು ಇವಾಗ ಬಹಿರಂಗ ಆಗಿದೆ. ಇವರೇ ಮಾಡಿಸಿರೋದು ಅಂತಲೂ ಇವಾಗ ಸಾಕ್ಷಿ ಆಧಾರದ ಮೇಲೆ ಕೋರ್ಟ್ ತೀರ್ಮಾನ ಕೊಟ್ಟಿದೆ. ಇದೆಲ್ಲ ನೋಡ್ತಾ ಇದ್ರೆ ಈ ಥರ ರಾಜಕೀಯ ಕೊಲೆಗೆ ಇದೊಂದು ತಿಲಾಂಜಲಿ. ರಾಜಕೀಯದ ಕೊಲೆಗಳು ಮಾಡ್ತಾರಲ್ಲ, ಇದೊಂದು ತಿಲಾಂಜಲಿ ಇಡಬೇಕು. ಆ ರೀತಿಯಾದಂಥ ಒಂದು ಜಡ್ಜ್ಮೆಂಟ್ ಬಂದಿದೆ. ಇದನ್ನು ನಾನು ಸ್ವಾಗತ ಮಾಡ್ತೇನೆ. ನಮ್ಮ ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಒಪ್ಪಿಗೆ ಮಾಡಬೇಕು. ಈಗ ಹೈಕೋರ್ಟ್ ಆದೇಶನ ಪಾಲನೆ ಮಾಡಲೇಬೇಕು. ನಾನು ಹೇಳೋದು ಸರ್ಕಾರಕ್ಕೆ, ನೀವು ಆಯ್ತಪ್ಪ, ನೀವು ಮಾಡಬೇಕು ಅಂತ ಇದ್ದೀರಾ, ನಿಮ್ಮದೇ ಸರ್ಕಾರ ನಡೀತಾ ಇದೆ. ನೀವು ಎಕ್ಸಾಮು ಒಂದು ವರ್ಷ ಪೂರ್ತಿ 365 ದಿನ ಓದ್ಬಿಟ್ಟು ಆಮೇಲೆ ನಿಮ್ಮ ಮನ್ಸಿಗೆ ಬಂದಿದ್ದು ಉಚ್ಚಾಪಟ್ಟೆ ನಿಮ್ಮ ಸ್ಟೇಟ್ಮೆಂಟ್ ಮಾಡೋದ್ರ ಬದಲು, ವಿದ್ಯಾರ್ಥಿಗಳು ಓದೋಕ್ಕೆ ಮುಂಚೆನೇ, ಈ ಸಬ್ಜೆಕ್ಟ್ ಹಿಂದಿ ಓದೋಕ್ಕೆ ಮುಂಚೆನೇ ನೀವು ಹೇಳಿದರೆ ಅದಕ್ಕೊಂದು ಅರ್ಥ ಇತ್ತು. ಓದ್ಬಿಟ್ಟು ಪಾಪ ಕಷ್ಟ ಬಿದ್ದು ಮಾರ್ಕ್ಸ್ ಜಾಸ್ತಿ ತೆಗಿಬೇಕು, ನಮ್ಮ ಟೋಟಲ್ ಮಾರ್ಕ್ಸು ಜಾಸ್ತಿ ಬರಬೇಕು ಅಂತ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಈ ಥರದ ಒಂದು ತೊಗಲಕ್ ದರ್ಬಾರು ಮಾಡೋದು ಬೇಡ. ನಾನು ಜನರಲ್ಲಾಗಿ ನಾನು ಮಾತಾಡ್ತೀನಿ. ನಾನು ಕನ್ನಡ ಅಭಿಮಾನಿ, ಕನ್ನಡದ ಹೋರಾಟದಲ್ಲಿ ಪಾಲ್ಗೊಂಡವನು. ನಾನು ಗೋಕಾಕ್ ಚಳುವಳಿಯಲ್ಲಿ ನನ್ನ ಕಾಲಿಗೆ ಪೊಲೀಸರು ಹೊಡೆದು ಹಾಸ್ಪಿಟ್ಲಲ್ಲೂ ಅಡ್ಮಿಟ್ ಆಗಿದ್ದೀನಿ. ಕನ್ನಡದ ಹೋರಾಟಗಾರನಾಗಿ ನಾನು ಕೂಡ ಇದ್ದೀನಿ. ಆದರೆ ಇಲ್ಲಿ ಏನು ಭಾಷೆ, ಈಗ ತಮಿಳ್ನಾಡಲ್ಲೂ ಮಾಡಿದಾರಪ್ಪ. ಈಗ ನಾನು ಹೊಸೂರು, ತಳಿ ಎಲ್ಲ ಹೋಗಿದ್ದೆ. ಅಲ್ಲಿರೋರು 80% ಕನ್ನಡ ಮಾತಾಡ್ತಾರೆ, 80% ಕನ್ನಡ ಮಾತಾಡ್ತಾರೆ. ಅಲ್ಲೂ ತೆಗೆದಾಕ್ಬಿಟ್ಟಿದ್ದಾರೆ. ಈಗ ಅಲ್ಲಿನ ಕತೆ ಏನು? ಅಲ್ಲಿ ಏನು ಮಾತಾಡ್ಬೇಕು ಹೇಳಿ? ಈಗ ಕೇರಳ ಯಾವುದಪ್ಪ, ಕಾಸರಗೋಡು, ಇಡೀ ಡಿಸ್ಟ್ರಿಕ್ಟ್ ಕನ್ನಡ ಮಾತಾಡ್ತೈತೆ. ಕನ್ನಡದವರೇ ಗೆಲ್ಲೋದಲ್ಲಿ. ಅಲ್ಲೂ ಇವಾಗ ತ್ರಿಭಾಷಾ ಸೂತ್ರ ಇಲ್ಲ ಅಂತ ಹೇಳಿದ್ರೆ ಕನ್ನಡ ಇಲ್ಲೇ ಇಲ್ಲ ಅಲ್ಲಿ. ಈಗ ನೀವು ಉರ್ದು ಶಾಲೆ ಅಂತ ತಿಳ್ಕೊಳ್ಳಿ. ಉರ್ದು ಶಾಲೆಯಲ್ಲಿ ಫಸ್ಟ್ ಏನು ತಗೊಂತಾರೆ ಅವರು? ಉರ್ದು ತಗೊತಾರೆ ಅಲ್ವಾ. ಸೆಕೆಂಡ್ ಏನು ತಗೊತಾರೆ? ಇಂಗ್ಲೀಷ್ ತಗೊತಾರೆ. ಥರ್ಡ್ ಯಾವ್ದು ತಗೊತಾರೆ? ಕನ್ನಡ ತಗೊತಾರೆ. ಈ ಕನ್ನಡ ಎಲ್ಲಿದೆ ಈಗಾಗಲೇ? ಉರ್ದು ಶಾಲೆಗಳಲ್ಲಿ ಇನ್ಮೇಲೆ ಕನ್ನಡ ಇಲ್ಲ. ಅದರಿಂದ ಮಾಡೋಕ್ಕೆ ಮುಂಚೆ ಕನ್ನಡಕ್ಕೆ ಪ್ರಾತಿನಿಧ್ಯ ಕೊಡಲೇಬೇಕು, ಪ್ರಶ್ನೆನೇ ಇಲ್ಲ. ನಾವು ಹೇಳಿದಿರಿ, ಹಿಂದೆ ನಮ್ಮ ಸರ್ಕಾರ ಇದ್ದಾಗೂ ಕನ್ನಡಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೀರಿ. ಕನ್ನಡವನ್ನು ಎಲ್ಲರೂ ಮಾತಾಡಬೇಕು, ಕನ್ನಡ ಆಡಳಿತ ಭಾಷೆ ಆಗಬೇಕು, ಇದೆಲ್ಲ ಸರಿ ಇದೆ. ಆದರೆ ವಿದ್ಯಾರ್ಥಿಗಳ ವಿಚಾರ ಬಂದಾಗ ನಾವು ಅದನ್ನು ಚರ್ಚೆ ಮಾಡಬೇಕಾಯ್ತು. ಇದು ಸಡನ್ನಾಗಿ ಏಕಾಏಕಿ ತರೋದ್ರ ಬದಲು ಒಂದು ಸದನ ಸಮಿತಿ ಮಾಡಿ ಅದನ್ನು ಚರ್ಚೆಗಿಟ್ಟು ಮಾಡಿದರೆ ಎಲ್ಲರೂ ಒಪ್ಕೊತಾ ಇದ್ರು. ಕನ್ನಡಕ್ಕೆ ಒಳ್ಳೇದಾದ್ರೆ ನಾವೆಲ್ಲ ಹಿಂದೆ ಮುಂದೆ ನೋಡಲ್ಲ, ಆರಾಮ್ಸೆ ಒಪ್ಕೊತೀರಿ. ಕನ್ನಡಕ್ಕೆ ಯಾವುದೇ ರೀತಿ ಅನ್ಯಾಯ ಆದಾಗ ನಾವು ಎಲ್ಲವನ್ನ ಮರೆತು ಕನ್ನಡ ಮೊದಲು ಹೇಳೋವಂಥವ್ರು ನಾವು. ಈಗ ನಮ್ಮ ಕಾಸರಗೋಡು ಕತೆ ಏನಾಗುತ್ತೆ, ಹೊಸೂರು ಕತೆ ಏನಾಗುತ್ತೆ, ಈ ಥರ ಬೇರೆ ಬೇರೆ ಮಹಾರಾಷ್ಟ್ರದಲ್ಲೂ ನಮ್ಮದು ಭಾಳಷ್ಟು ಭಾಗ, ಕೆಲವು ಜಿಲ್ಲೆಗಳು ನಮ್ಮದೇ ಇದೆ. ಸೊಲ್ಲಾಪುರ ನಮ್ಮದೇ ಇದೆ, ಕನ್ನಡ ಮಾತಾಡೋರು ಸೊಲ್ಲಾಪುರದಲ್ಲಿ ಇದ್ದಾರೆ. ಅದರಿಂದ ಅದನ್ನ ನೋಡಿ ಮಾಡಬೇಕಾಯಿತು. ಅದಕ್ಕೆ ಒಂದು ಸದನ ಸಮಿತಿ ನೇಮಕ ಮಾಡಿ
ಅಲ್ಲಿ ಆಗುವವುಗಳ ಬಗ್ಗೆ ಚರ್ಚೆ ಮಾಡಿದರೆ ಒಳ್ಳೇದಾಗಿತ್ತು. ಇಲ್ಲ ಅಸೆಂಬ್ಲಿಯಲ್ಲಿ ಡಿಬೇಟ್ ಮಾಡಿದ್ರು ಹೋಯ್ತು. ಏಕಾಏಕಿ ತಂದ್ರಲ್ಲ, ಪಾಪ 365 ದಿನ ಓದಂಥ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅನ್ನೋದು ಅಷ್ಟೇ. ಅದರಿಂದ ಇವತ್ತು ಕೋರ್ಟ್ ಆದೇಶ ಮಾಡಿದೆ. ಸರ್ಕಾರ ಏನು ಮಾಡ್ತಾರೆ ನೋಡೋಣ. ಜಾರಿಗೆ ತರ್ತಾರ, ಅಪೀಲ್ ಹೋಗ್ತಾರ ನೋಡ್ಬೇಕು. ನಮ್ಮ ವೈಯಕ್ತಿಕ ನಿಲುವು ಕನ್ನಡಕ್ಕೆ ಆದ್ಯತೆ ಕೊಡಬೇಕಷ್ಟೇ. ಅದು ಆದ್ಯತೆ ಸಿಗೋ ದೃಷ್ಟಿಯಿಂದ ಏನೇನು ಮಾಡ್ಬೋದು, ತೆಗೆಯೋದು ಒಂದೇ ಅಲ್ಲ, ದ್ವಿಭಾಷೆಯಿಂದನೇ ಕನ್ನಡ ಉದ್ಧಾರ ಆಗ್ತೈತೆ ಅಂತಲ್ಲ. ಕನ್ನಡ ನಾನು ಹೇಳಿದ್ನಲ್ಲ, ಈಗ ಉರ್ದು ಶಾಲೆಗಳಲ್ಲಿ ಕನ್ನಡ ಸ್ಥಿತಿ ಏನಾಗ್ತದೆ ಹೇಳಿ. ಬೇರೆ ರಾಜ್ಯಗಳಲ್ಲಿ ಕನ್ನಡದ ಸ್ಥಿತಿ ಏನಾಗುತ್ತೆ, ಅವರು ಇದೇ ಥರ ತಂದ್ಬಿಟ್ಟಿದ್ದಾರಲ್ಲ. ಅದರಿಂದ ಇದೊಂದು ಸಮಗ್ರವಾಗಿ ಚರ್ಚೆ ಮಾಡಬೇಕು. ಜನಗಳ ಮಧ್ಯೆ ಈ ಚರ್ಚೆಯನ್ನು ಬಿಡಬೇಕಾಯಿತು. ಮಾಧ್ಯಮದ ಮುಖಾಂತರ ಜನಗಳ ಜೊತೆ ಚರ್ಚೆ ಮಾಡಬೇಕಾಯಿತು. ಆಮೇಲೆ ಇದನ್ನು ಜಾರಿಗೆ ತರಬೇಕಾಯಿತು. ಏಕಾಏಕಿ ತಂದಿರೋದು ಸರಿಯಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.